ಕಲಬುರಗಿಯಲ್ಲಿ ಡೆತ್ ವೇ ಆಗ್ತಾ ಇದೆ ನ್ಯಾಷನಲ್ ಹೈವೇ ರಸ್ತೆ. ಎಸ್ ವೀಕ್ಷಕರೇ, ಹಿರಾಪುರ್ ಕ್ರಾಸ್ನಿಂದ ಆಳಂದ ಚೆಕ್ ಪೋಸ್ಟ್ ಕಡೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಮೇಲೆ ದಿನನಿತ್ಯ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿವೆ. ಜನರು ಬೆಳಗ್ಗೆ ಮನೆಯಿಂದ ಬಂದರೆ ಮತ್ತೆ ರಾತ್ರಿ ಮನೆಗೆ ಮರಳಿ ಹೋಗ್ತಾರೆ ಎಂಬ ನಂಬಿಕೆ ಇಲ್ಲದಂತಾಗಿದೆ ಎಂದು ಜನರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೇಲೆ ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕಾರಣ, ಈ ರಸ್ತೆ ಮೇಲೆ 2 ವರ್ಷಗಳಿಂದ ಸಾಕಷ್ಟು ಅಪಘಾತಗಳು ಸಂಭವಿಸಿ ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರಂತೆ. ಅಪಘಾತ ಸಂಭವಿಸಿದ ಹಿಂದಿನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಆಗಿರುವುದನ್ನು ನೋಡಬಹುದು. ಆದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವಾಗಲಿ ಸ್ಥಳೀಯ ಶಾಸಕರಾಗಲಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಇಲ್ಲಿನ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಈಗಲಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಸ್ಥಳೀಯ ಶಾಸಕರು ಭೇಟಿ ನೀಡಿ ಎಲ್ಲಿ ಏನು ಸಮಸ್ಯೆಗಳಿಂದ ರಸ್ತೆ ಅಪಘಾತಗಳಾಗುತ್ತಿವೆ, ಕಾರಣವೇನು ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿಲ್ಲ. ಅಪಘಾತಗಳಿಗೆ ಮುನ್ಸೂಚನೆ ನೀಡುವ ಯಾವುದೇ ಫಲಕ ಕೂಡ ನಿರ್ಮಿಸಿಲ್ಲ ಎಂದು ಜನರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೇಲೆ ಹಿಡಿಶಾಪ ಹಾಕುತ್ತಿದ್ದಾರೆ. ಈಗಲಾದರೂ ಸ್ಥಳೀಯ ಆಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಂಡು ಅಪಘಾತಗಳನ್ನು ಆಗುವುದನ್ನು ತಡೆದು ಸಾರ್ವಜನಿಕರ ಜೀವ ಉಳಿಸಿ ಎಂದು ಇಲ್ಲಿನ ಜನರ ಆಶಯವಾಗಿದೆ. ವರದಿ ಅಮ್ಜದಾ ಖಾನ್, ಕಲಬುರಗಿ. ಸರಿ, ಇಲ್ಲಿ ಡೈಲಿ ಒಂದಲ್ಲ ಒಂದು ಇನ್ಸಿಡೆಂಟ್ ಆಗ್ತಾನೇ ಇದೆ. ನಿನ್ನೆ ಕೂಡ ಆಯಿತು, ಒಂದು ಬೈಕ್ ಆಕ್ಸಿಡೆಂಟ್ ಆಗಿದೆ. ಮೊನ್ನೆ ಕೂಡ ಒಂದು ಆಟೋ ಪೂರ್ತಿ ಡ್ಯಾಮೇಜ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದೇ ಸ್ಟ್ರೆಚ್ಚಲ್ಲಿ ಫುಲ್ ಸ್ಪೀಡಲ್ಲಿ ಗಾಡಿಗಳು ಬರುತ್ತೆ. ಒಂದು ಹಂಪ್ ಇದೆ, ಬಟ್ ಯಾರಿಗೂ ಅದು ಕಾಣಿಸ್ತಾ ಇಲ್ಲ. ದ ರೀಸನ್ ಈಸ್ ಯಾವುದೇ ಒಂದು ಸೈನ್ ಬೋರ್ಡ್ ಇಲ್ಲ, ಒಂದು ಹಂಪ್ ಇರೋದು ಸೈನ್ ಬೋರ್ಡ್ ಇಲ್ಲ, ಸ್ಲೋ ಮಾಡಬೇಕು ಅನ್ನೋದು ಒಂದು ಸೈನ್ ಬೋರ್ಡ್ ಇಲ್ಲ, ಒಂದು ಡಿವೈಡರ್ ಇದೆ ಅನ್ನೋದು ಅಬ್ಸರ್ವೇಷನ್, ಒಂದು ಸೈನ್ ಬೋರ್ಡ್ ಯಾವುದೂ ಇಲ್ಲದೆ ಕಾರಣ ಇಲ್ಲಿ ಡೈಲಿ ಒಂದೊಂದು ಇನ್ಸಿಡೆಂಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಎಚ್ಚೆತ್ತುಕೋಬೇಕು, ಯಾರಾದರೂ ಬಂದು ಇದ್ರ ಬಗ್ಗೆ ಸೀರಿಯಸ್ ನೋಟ್ ತೊಗೋಬೇಕು. ಡೈಲಿ ಒಬ್ಬೊಬ್ಬರು ಬರ್ತಾರೆ, ಇನ್ಸಿಡೆಂಟ್ ಆದಮೇಲೆ ಬರ್ತಾರೆ, ಬಟ್ ಇದ್ರ ಬಗ್ಗೆ ಯಾರೂ ಸೀರಿಯಸ್ನೆಸ್ ತೊಗೋತಿಲ್ಲ. ಇದು ಒಂದು ರಿಕ್ವೆಸ್ಟ್, ಇದೊಂದು ಪೊಟೆನ್ಷಿಯಲ್ ಬಿಸ್ನೆಸ್ ಹಬ್ ಇರೋದ್ರಿಂದ ಎಲ್ಲ ಗಾಡಿಗಳಲ್ಲಿ ಸ್ಲೋ ಆಗೇ ಆಗುತ್ತೆ. ಬಟ್ ಆ ಒಂದು ಸ್ಟ್ರೆಚ್ಚಿಂದ ಬರಬೇಕಾದ್ರೆ ಯಾವುದೂ ಒಂದು ಸೈನ್ ಇಲ್ಲ. ಆ ಜಂಪಲ್ಲಿ ಡೈಲಿ ಒಂದೊಂದು ಬೈಕ್, ಮಿನಿಮಮ್ ಆನ್ ಆನ್ ಆವ್ರೇಜ್ 10 to 15 ಬೈಕ್ಸ್ಗಳು ಅಥವಾ ಕಾರ್ಸ್ಗಳು ಡ್ಯಾಮೇಜ್ ಆಗ್ತಾ ಇದ್ದಾವೆ. ಬಟ್ ನಿನ್ನೆ ನೋಡಿದಾಗೆ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ. ಬೈಕ್ ನೋಡ್ಬೋದು, ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಅದಕ್ಕಿಂತ ಹಿಂದಿನ ದಿವಸ ಆಟೋ ಡ್ಯಾಮೇಜ್ ಆಗಿದೆ, ಒಂದು ಪಿಕಪ್ ಡ್ಯಾಮೇಜ್ ಆಗಿದೆ. ಆಯಿತು, ಗಾಡಿ ಡ್ಯಾಮೇಜ್ ಆಗಿತ್ತ, ಬಾಡಿಗಿಂತ ಒಂದು ಏನೋ ಒಂದು ಮನೆಗೆ ಹೋಗಬೇಕಾದ್ರೆ ಇನ್ಸಿಡೆಂಟ್ ಆಗುತ್ತೆ, ಮನೆಗೆ ಹೋಗಿ ಮುಟ್ತಾರೆ ಅನ್ನೋದೊಂದು ಇದು ಇಲ್ಲ. ಸೊ ಇದ್ರ ಬಗ್ಗೆ ಒಂದು ಸೀರಿಯಸ್ ಎಲ್ಲರೂ ಒಂದು ಬಗ್ಗೆ ಯಾರಿದ್ದಾರೆ ಇದ್ರ ಕನ್ಸರ್ನ್ ಇರೋರು ಬರಲೇಬೇಕು. ನ್ಯಾಷನಲ್ ಹೈವೇದವರು ಇದ್ರದ್ದೇನು ಕನ್ಸರ್ನ್ ಇದೆ ಬರಲೇಬೇಕು, ಇದ್ರ ಮಾಡಲೇಬೇಕು, ಇದ್ರದ್ದೇನಿದೆ ಮಾಡಲೇಬೇಕು. ಇಟ್ಸ್ ಎ ಕೈಂಡ್ ರಿಕ್ವೆಸ್ಟ್. ಇಲ್ಲಿರೋ ಬಿಸ್ನೆಸ್ ಎಲ್ಲ ನೀವು ಕ್ಯಾಮ್ರಲ್ಲಿ ಕೂಡ ನೋಡಿರ್ಬೋದು, ತುಂಬ ದೊಡ್ಡ ಡ್ಯಾಮೇಜ್ ಆಗಿದೆ, ತುಂಬ ದೊಡ್ಡ ಇನ್ಸಿಡೆಂಟ್ ಇದು. ನಾಳೆ ಕೂಡ ಆಗ್ಬೋದು, ನಾಡಿದ್ದು ಕೂಡ ಆಗ್ಬೋದು. ನಾವು ಡೈಲಿ ಆನ್ ಆನ್ ಅವರೇಜ್ ನೋಡ್ತಾ ಇದ್ದೀವಿ, ಇದು ಆಗ್ತಾನೇ ಇದೆ. ಪ್ಲೀಸ್, ಇದು ಕೈಂಡ್ ರಿಕ್ವೆಸ್ಟ್. ಇದು ಹಿರಾಪುರ್, ಇದು ಯಾವುದು ನಮ್ಮದು ಮಿರ್ಚಿ ಗೋದಾಮ್ ಇದೆಯಲ್ಲ, ಜಫ್ರಾಬಾದ್, ಅಲ್ಲಿಂದ ಒಂದು ಸ್ಟ್ರೆಚ್ಚಲ್ಲಿ ಬರ್ತಾರೆ. ಬಿಕಾಸ್ ಯಾವುದೇ ಒಂದು ಸೈನ್ ಬೋರ್ಡ್ ಇಲ್ಲ, ತುಂಬ ಸ್ಪೀಡಾಗಿ ಬರ್ತಾರೆ. ಒಂದು ಹಂಪ್ ಇದೆ, ಈ ಹಂಪ್ ಕಾಣಿಸ್ತಿದೆ, ಆ ಹಂಪಿಗೆ ಯಾವುದೋ ಒಂದು ಸೈನ್ ಬೋರ್ಡ್ ಇಲ್ಲ. ಒಂದು ವೈಟ್ ಒಂದು ಜಿಬ್ರಾ ಕ್ರಾಸಿಂಗ್ ಟೈಪ್ ಆದರೂ ಇರುತ್ತೆ, ಅದು ಏನೂ ಇಲ್ಲ. ಒಂದು ಡಿವೈಡರ್ ಇದೆ ಅಂತಲೂ ಗೊತ್ತಾಗಲ್ಲ. ಒಂದೇ ಸ್ಟ್ರೆಚ್ಚಲ್ಲಿ ಬರ್ತಿದ್ದಾರೆ, ಸ್ಪೀಡಲ್ಲಿ ಜಂಪ್ ಹಾರಿಸ್ತಿದ್ದಾರೆ. ಆ ಒಂದು ಹಂಪ್ ಯಾರಿಗೂ ಕಾಣಿಸ್ತಿಲ್ಲ. ಆ ಹಂಪ್ ಕಾಣದೇ ಇರೋ ಕಾರಣಕ್ಕೆ ಇನ್ಸಿಡೆಂಟ್ ಆಗ್ತಿದೆ. ನಾನು ಒಂದು ಇಲ್ಲಿ ಡೀಲರ್ಶಿಪ್ ತೊಗೊಂಡು ಒಂದು 10 days ಆಯಿತು. 10 daysಯಿಂದ ಆನ್ ಆನ್ ಅವರೇಜ್ 15 to 20 ಇನ್ಸಿಡೆಂಟ್ ಆಗ್ತಾನೇ ಇದೆ. 10 daysಲ್ಲಿ ನಾನು ಅಬ್ಸರ್ವ್ ಮಾಡಿರೋದು. ಇಲ್ಲಿ ಇರೋರು ಹೇಳೋರ ಪ್ರಕಾರ ಡೈಲಿ 10-15 ಆಗ್ತಾನೇ ಇದೆ ಫ್ರಮ್ 2 years. ಅಲ್ಲ, ಇಲ್ಲಿನ ಲೋಕಲ್ ಅವರು ಹೇಳ್ತಾರೆ ಡೈಲಿ ಏನಾದರೂ ಆದರೆ ಸಡನ್ನಾಗಿ ಹೋಗಿ ಹೇಳ್ತಾರೆ. ಬಟ್ ಏನೂ ಅದ್ರ ಕನ್ಸರ್ನ್ ಏನೂ ತೊಗೊಂಡಿಲ್ಲ ಅಂತ ಸುದ್ದಿ ಬಂದಿರೋದು. ಬಟ್ ನಿಮ್ಮ ಮುಖಾಂತರ ಏನಾದರೂ ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ಪ್ರಶಾಂತ್ ಅಂತ. ಇಲ್ಲಿ ದಿವಸ ಆಗುತ್ತಾ ಇದು ಆಕ್ಸಿಡೆಂಟ್. ಇದು NHA ಅವರು ಏನು ಆ್ಯಕ್ಷನ್ ತೊಗೊಲಾಗ್ಯಾರ. ಇದು ಇಲ್ಲಿ ಇನ್ಸ್ಟ್ರಕ್ಷನ್ ಬೋರ್ಡ್ ಇಲ್ಲ, ಏನು ಒಂದು ಡೈರೆಕ್ಷನ್ ಬೋರ್ಡ್ ಇಲ್ಲ, ಏನು ಒಂದು ಸಿಗ್ನಲ್ ಇಲ್ಲ. ಮೊನ್ನೆ ಅದು DCP ಮೇಡಮ್ ಅವರು ಬಂದಿದ್ದರು, DCP ಸರ್ ಅವರು ಬಂದಿದ್ದರು, ACP ಮೇಡಮ್ ಅವರು ಮತ್ತು ಸರ್ಕಲ್ ಸಾಹೇಬರು ಬಂದಿದ್ದರು. ನಮ್ಮ ಭರವಸೆ ಕೊಟ್ಟಾರ. ಇದು ಒಂದು 8 ದಿವಸ ಟೈಮ್ ತೊಗೊಂಡಾರ ಅವರು ಮಾಡೋಕ್ಕೆ. ನೋಡ್ತೀವಿ ನಾವು ಅವ್ರು ಏನು ಪ್ರಯತ್ನ ಮಾಡ್ತೀವಿ, ನಾವು ಅದಕ್ಕೆ ನಮ್ಮ ಬಯಸ್ತೀವಿ. ಅದು ಏನು ಮಾಡ್ತಾರೆ ಏನೆಲ್ಲ ನೋಡಿ. ನಮ್ಮ ಒಂದೇ ಅಪೀಲ್ ಅವರು, ಇದು NHA ಅವರಿಗೆ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ದೇ ಹ್ಯಾವ್ ಟು ಕ್ಲಿಯರ್ ದ ಇಶ್ಯೂ ಅಬೌಟ್ ಹೈವೇ. ದಟ್ಸ್. ಇದು ಹೀರಾಪುರ್ ರಿಂಗ್ ರೋಡಿಂದ ಟೋಟಲ್ ಡಬ್ರಾಬಾದ್ ಕ್ರಾಸ್ ತನ ಮೋಸ್ಟ್ಲಿ ಸ್ಕೂಲ್ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಡೈಲಿ ದೇ ವಿಲ್ ಟ್ರಾವೆಲ್. ಅವರು ಇಲ್ಲಿಂದ ಟ್ರಾವೆಲ್ ಮಾಡ್ತಾರೆ, ಬಸ್ಸಸ್ ಹೋಗ್ತಾವೆ. ಈ ರೋಡ್ ಸಲಾಗಿ ನಾನು 2 ವರ್ಷಲೇಸಿನ ಪ್ರಯತ್ನ ಮಾಡ್ಲತ್ತೀನಿ. ಈ ರೋಡಿಗೆ ಸಿಗ್ನಲ್ ಬೇಕಾ, ಪೇಂಟ್ ಹಾಕಬೇಕಾ, ಬೋರ್ಡ್ ಹಾಕಬೇಕಾ,
ಸಿಗ್ನಲ್ ಒಳಗೆ ಸಿಗ್ನಲ್ ಟೈಮಿಂಗ್ ಹಾಕ್ಬೇಕಂತ ನಾನು ಹೇಳಕ್ತಿದ್ದೆ. ನಾನು ಪ್ರಯತ್ನ ಮಾಡ್ಲತ್ತೀನಿ, ಯಾರು ಏನು ಕ್ರಮ ತೊಗೊಲಾಗ್ಯಾರ. ನಾನು MLA ಸಾಹೇಬಿಗೆ ಭೀ ಹೇಳಿದೆ. ನಾನು ಇವತ್ತು ಫ್ರೈಡೇ ಕಮಿಂಗ್ ಫ್ರೈಡೇ ಅವ್ರು ಬರ್ತಾರಂತ ಹೇಳಿದ್ರು ನನಗೂ. ಇಲ್ಲಿ ಬಂದು ಸ್ಪಾಟ್ ವಿಸಿಟ್ ಮಾಡಿ NHI ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸಿಗೆ ಕರೀತಾರಂತ ಹೇಳ್ಯಾರ, DC ಮೇಡಮಿಗೆ ಭೀ ಕರೀತಾರಂತ ಹೇಳ್ಯಾರ. ನಾವು ವೇಟ್ ಮಾಡ್ಲತ್ತೀವಿ ರೀ MLA ಸಾಹೇಬರಿಗೆ. ಅವ್ರು ಬಂದಿದ್ದಂದರೆ ನಮ್ಮದು ಏನು ಪ್ರಾಬ್ಲಮ್ ಅದ ಇಲ್ಲಿ ಅವ್ರು ನೋಡಿದಂದರೆ ಅವ್ರಿಗೆ ತಾನೇ ಗೊತ್ತಾಗ್ತದೆ ಏನು ಪ್ರಾಬ್ಲಮ್ ಆಗ್ಲತ್ತದ. ಇದು ಸೌತ್ ಭೀ ಬರ್ತದ, ನಾರ್ತ್ ಭೀ ಬರ್ತದ. ಬೋತ್ ದೇ ವಿಲ್ ಕಮ್ ಆ್ಯಂಡ್ MLA ಬೋತ್ MLAs ವಿಲ್ ಕಮ್. MP ಶುಡ್ ಆಲ್ಸೋ ಕಮ್ ಆ್ಯಂಡ್ ವಿ ಸಿ ವಾಟ್ ಏನು ಆಗ್ತದೆ ಅಂತ MP ಸಾಹೇಬ್ರಿಗೆ ಬಂದು ನೋಡಬೇಕಾಗ್ತದೆ. ಇದಕ್ಕೆ ಯಾಕಂದರೆ ಇದು ಅವ್ರ ಕ್ಷೇತ್ರ ಅದ. ಅವ್ರು ಬಂದು ನೋಡಿದಂದ್ರೆ ಅವ್ರಿಗೆ ಭೀ ಗೊತ್ತಾಗ್ತದೆ ಏನು ಆಗ್ತದೆ ಅಂತ. ಅವ್ರು ನಾವು ವೆರಿ ಹಂಬಲಿ ನಾವು ರಿಕ್ವೆಸ್ಟ್ ಮಾಡ್ಲತ್ತೀರಿ ಅವರಿಗೆ, ಸರ್ ಬಂದು ನೋಡ್ರಿ, ಇದು ನಾವು ಏನು ನಮಗೂ ಪಾಲಿಟಿಕ್ಸ್ ಬಗ್ಗೆ ಏನು ಬೇಡಲಾಗೆ ಏನಿಲ್ಲ, ಇದು ಪಬ್ಲಿಕ್ ಸರ್ವಿಸ್ ಕೆಲಸ ಅದ ರೀ ಸರ್. ಇದು ಪಬ್ಲಿಕ್ ರೋಡ್ ನಾವು ಟ್ಯಾಕ್ಸ್ ಕೊಡ್ಲಕ್ತಿವಲ್ಲ, ಆ ಟ್ಯಾಕ್ಸಿನ ಲೇಸಿನ ನೀವು ರೋಡ್ ಮಾಡ್ಲತ್ತೀವಿ. ಆ ರೋಡಿಗೆ ನೀವು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಬರಲಾಗಿದೆ ಅಂದರೆ ಮತ್ತು ನೀವು ಯಾಕೆ ತೋತೀರಾ ಸರ್ ಅದು ಕ್ರಮ? ನಾವು ರಾತ್ರಿ 9ಗೆ ಫೋನ್ ಹಚ್ಚಿದ NHI ಡಿಪಾರ್ಟ್ಮೆಂಟಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಫೋನ್ ಹಚ್ಚಿ ಕರೆದಾರ, ಇಲ್ಲಿ ಇನ್ಸಿಡೆಂಟ್ ಆಗ್ಯಾರ್ರಿ, ಇಲ್ಲಿ ಡಿಮಾಂಡ್ ಮಾಡ್ಲಕ್ತಾರ ಅವ್ರು, ನೀವು ಬರಬೇಕಂದ್ರೆ ನಾವು ನಾಳೆಗೆ ಮುಂಜಾನೆ ಬರ್ತಾರಂತ ಹೇಳಕ್ತಾರ ಅವರು. ಇದು ನೆಗ್ಲಿಗೆನ್ಸಿ ಅವ್ರದ್ದು ಹೆಂಗೆ ಅದ ರೀ? ಆಕ್ಸಿಡೆಂಟ್ ಆಗ್ಯದ ರಾತ್ರಿಗೆ, ಅವ್ರು ಬರ್ತಾರಂತ ಏನು ಹೇಳಕ್ತಾರ ಮುಂಜಾನೆ, ಅಂದರೆ ಅವ್ರು ಆಗಿದ ಆಮೇಲೆ ಅವನಿಗೆ ಹೋಗಿ ಖಬರಸ್ತಾನ ನಾವು ಹಾಕ್ತಿರಲ್ಲ ಆ ಟೈಮಿಗೆ ಬರ್ತಾರಂತ ಹೇಳಕ್ತಾರ ಅವರು. ಇದು ಟೋಟಲಿ ಫೇಲ್ಯೂರ್ ಅವ್ರದ್ದು. ಇನ್ನೂ ಒಂದು ಏನು ಮಾತಾಡ್ತಾರೆ ಅವರು, ಬಜೆಟ್ ಇಲ್ಲ ಅಂತ ಹೇಳಕ್ತಾರ. ಬಜೆಟ್ ಇಲ್ಲ ಅಂದ್ರೆ ಪೇಂಟ್ ಹೊಡಿಲಾಕ, ಒಂದು ಸೈನ್ ಬೋರ್ಡ್ಸ್ ಹಾಕಲಾಕ ಎಷ್ಟು ಬಜೆಟ್ ಬೇಕು ರೀ ಸರ್ ನಿಮಗೂ? ನಾವು ಅದೇ ರಿಕ್ವೆಸ್ಟ್ ಮಾಡ್ಲತ್ತೀವಿ. ಭಾಳ ಅಬ್ಜೆಕ್ಷನ್ಸ್ ಅದ ಇಲ್ಲಿ. ನಾವು ಮಾಡ್ಲಕ್ಕೆ ಕುಂತಿದ್ದೆ ಅಂದರೆ ಪೂರಾ ರಾತ್ ಹೋಗ್ತದೆ. ನಾವು ಒಂದೇ ಮಾತು ಹೇಳತ್ತೀವಿ, ಇದಕ್ಕೂ ನೀವು ಕ್ರಮ ತೋರಿ, ಏನು ಡಿಫೆಕ್ಟ್ ಅದ ಅದು ಡಿಫೆಕ್ಟಿಗೆ ಸಾಲ್ವ್ ಮಾಡಿ ಕೊಟ್ಬಿಡ್ರಿ. ಥ್ಯಾಂಕ್ ಯು. ನನ್ನ ಹೆಸರು ಉಮರ್ ಖಾನ್ ಅಂತ ಇದೆ.